ಹಾಲ್ ಸಣ್ಣದಾಯಿತು ಅಂತ ಹಾಲ್ ದೊಡ್ಡದು ಮಾಡಿದ್ರು ಕೂಡ ಇನ್ನೂ ಜನ ಫುಲ್ ಆಗ್ತಾ ಇದ್ದಾರೆ. ಹೋದ ವರ್ಷ ಮಾತಾಡ್ಬೇಕಾದ್ರೆ ನಾನು ಹೇಳಿದೆ, ಅಂದರೆ ಕುಂದಾಪುರ ಭಾಷೆಯನ್ನು ಮಾತಾಡುವವರು ಯಾಕೆ ಚುರುಕಾಗ್ತಾರೆ, ಭಾಷೆ ಮತ್ತು ಅವರ ಬ್ರೈನಿಗೆ ಯಾವ ರೀತಿಯ ಕನೆಕ್ಷನ್ ಇದೆ ಅನ್ನೋದು ನನ್ನ ರೀತಿಯಲ್ಲಿ ಹೇಳಿದೆ. ಇನ್ನೊಂದು ನನಗೆ ಕುಂದಾಪುರದ ಜನಗಳಲ್ಲಿ ಬಹಳ ಇಷ್ಟ ಆಗೋದು, ಅವ್ರು ಯಾವುದನ್ನು ಕೂಡ ಸೀರಿಯಸ್ ಆಗಿ ತಗೊಳ್ಳಲ್ಲ. ಎಷ್ಟೇ ಸೀರಿಯಸ್ ಆಗಿ ತಗೊಂಡ್ರೂ ಕೂಡ ಅದನ್ನು ಕೂಡ ತುಂಬ ಆರಾಮಾಗಿ ನೋಡುವಂತಹ, ತಂದೆಯಿಂದ ಹಿಡಿದು ಅಜ್ಜನನ್ನು ಕೂಡ ತಮಾಷೆ ಮಾಡುವಂತಹ ಯಾವುದಾದ್ರೂ ಭಾಷೆ ಇದ್ರೆ ಅದು ಕುಂದಾಪುರ. ಅದರ ಗರಿಮೆ ಕೂಡ. ಆ ಒಂದು ಕಾರಣದಿಂದ ಗೊತ್ತಿಲ್ಲದೆ ನಾವೆಲ್ಲರೂ ಸಮಾನರು ಅಂತ ಬೇರೆಯವರೆಲ್ಲ ಹೋರಾಡ್ತಾ ಇದ್ರೆ, ಇಲ್ಲಿ ಎಲ್ಲರೂ ಕೂಡ ಒಂದೇ ಲೆವೆಲ್ಗೆ ತಂದಿಳಿಸುವಂಥ ಭಾಷೆ ಇದೆ, ಅದು ಕುಂದಾಪುರ ಭಾಷೆ ಅಂತ ಅನ್ಸುತ್ತೆ. ಸಮಾನತೆ ಆ ಭಾಷೆಯಲ್ಲೇ ಇದೆ. ಜೊತೆಗೆ ಇಡೀ ಬದುಕನ್ನು ಅಷ್ಟು ಆರಾಮಾಗಿ ನೋಡುವಂತಹ ಒಂದು ಪರ್ಸ್ಪೆಕ್ಟಿವ್ ಈ ಭಾಷಿಗರಿಗಿರೋ ಕಾರಣದಿಂದಾಗಿ ಜೀವನದಲ್ಲಿ ಎಂಥ ದೊಡ್ಡ ಸೋಲಾದರೂ ಕೂಡ ಎದ್ದು ನಿಲ್ಲೋರು, ಅದರಿಂದ ಬೇಗ ಹೊರಗೆ ಬರೋರು ಯಾರಾದರೂ ಇದ್ದರೆ ಅದರಲ್ಲಿ ಕುಂದಾಪುರದವರು ಮೊದಲಿಗರು ಅಂತ ನಾನು ಯಾವಾಗಲೂ ಭಾವಿಸ್ತೇನೆ. ನೀವು ನೋಡಿ, ಒಂದು ಹೋಟ್ಲು ಮಾಡ್ದ, ಅಯ್ಯೋ ಮುಳುಗೆ ಹೋಯ್ತು ಮಾರ್ರೆ, ಇನ್ನೊಂದು ಹೋಟ್ಲು ಮಾಡ್ತಾ 4 ವರ್ಷ ಬಿಟ್ಟು, ಅದು ಮುಳುಗಿಸ್ತಾ, ಇನ್ನೊಂದು ಹೋಟ್ಲು ಮಾಡ್ತಾ, ಫೈನಲಿ ಎದ್ದು ನಿಲ್ಲೋ ತನಕ ಮಾಡ್ತಾನೆ ಇರ್ತಾ. ಯಾಕಂದ್ರೆ ಅವ್ನು ಬದುಕನ್ನು ತಗೊಂಡಿರೋದೇ ಆ ಥರ. ಊರ್ ಬದಿ ವೆದರು ಹಾಗೆ, ಅಲ್ಲಿ ಬದುಕೋಕೆ ಕಷ್ಟ ಇತ್ತೆ. ಸೊ ಅಲ್ಲಿ ಬದುಕದವ ಎಲ್ಲೂ ಬದುಕಬಲ್ಲ. ನಿಮ್ಮನ್ನು ಬೆಂಗಳೂರಿನಲ್ಲಿ ನೋಡೋದು ಬಹಳ ಖುಷಿ ಆಗುತ್ತೆ. ನಿಮ್ಮ ಭಾಷೆಯ ಬಗ್ಗೆ ಪ್ರೀತಿ ಇದೇ ರೀತಿ ಇರಲಿ, ಆ್ಯಂಡ್ ಬೇರೆ ಭಾಷೆಯ ಬಗ್ಗೆ ಗೌರವ ಕೂಡ ಇರಲಿ. ಇದೇ ರೀತಿ ಭಾಷೆಯನ್ನು ಪ್ರೀತಿಸ್ತಾ ಇರಿ. ನಾರ್ಮಲಿ ಯಾವುದಾದ್ರೂ ಒಂದು ವಿಷಯವನ್ನು ನಡೆಸಬೇಕಾದ್ರೆ ಲೀಡರ್ಶಿಪ್ ಬಹಳ ಕಷ್ಟ. ಯಾಕಂದರೆ ಒಂದು ಪ್ರೋಗ್ರಾಮ್ ಚೆನ್ನಾಗಿ ಆಗಬೇಕಾದ್ರೆ ಇದರಲ್ಲಿ ನನ್ನದೆಷ್ಟು ಪಾಲು ಅನ್ನುವಂಥ ಒಂದು ಬಂದ್ಬಿಡುತ್ತೆ. ಅಂದರೆ ಇದನ್ನು ನಾನೇ ಮಾಡಿದ್ದು ಅಂತ. ಅದಾಗದೆ 6 ವರ್ಷದಿಂದ ನಡೆಸ್ತಾ ಇದ್ದೀರಾ ಅಂದರೆ ನೀವು ನಿಮ್ಮ ಭಾಷೆಯನ್ನೇ ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದೀರಾ, ನಿಮ್ಮನ್ನು ಸೆಕೆಂಡ್ ಆಗಿಟ್ಟಿದ್ದೀರಾ ಅನ್ನೋದು ಕಾಣಿಸುತ್ತೆ. ಅದಕ್ಕೆ ಮೊದಲಿಗೆ ಎಲ್ಲ ಲೀಡರ್ಸ್ಗಳಿಗೂ ನಮಸ್ಕಾರ. ಸೊ ಥ್ಯಾಂಕ್ ಯು ಸೊ ಮಚ್. ನನಗೆ ಫ್ಲೈಟ್ ಇದ್ದ ಕಾರಣದಿಂದ ಸ್ವಲ್ಪ ಬೇಗ ಮಾತಾಡಿದೆ ಆ್ಯಂಡ್ ಬೇಗ ಹೋಗ್ತಾ ಇದ್ದೀನಿ. ಆ್ಯಂಡ್ ಭಾಷೆಯ ಪ್ರೀತಿ ಹೀಗೆ ಇರಲಿ, ಆ್ಯಂಡ್ ಬದುಕನ್ನು ಪ್ರೀತಿಸಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.